ನಾವು ತಗೊಳ್ಬೇಕಾಗಿಲ್ಲ. ಅನಾವಶ್ಯಕವಾಗಿ ಕೆಲಸಕ್ಕೆ ಬಾರದ ಪದಗಳನ್ನು ಬಳಸಬೇಕಾಗಿಲ್ಲ. ಸರ್ಕಾರದ ಉದ್ದೇಶ ಇಲ್ಲಿ ಸಫಲ ಆಗೋದಿಲ್ಲ, ಬೇರೆ ಏನೆಲ್ಲಾದರೂ ಮಾಡಲಿ. ಇದುವರೆಗೆ ನಾವು ವಿಚಾರಣೆ ಮಾಡಿದ್ರೆ ಬಹುತೇಕ 90% ಜನರಿಗೆ ಇಷ್ಟ ಇದೆ. ಈ ವೇಳೆ ಇಲ್ಲಿ ಸರ್ಕಾರದ ಭೂಮಿ ಇತ್ತು, ಸರ್ಕಾರದ ಭೂಮಿ ಬೇಕಾದ್ರೆ ತಗೊಂಡು ಮಾಡಿ ಮಾಡಿಲ್ಲ, ಒಳ್ಳೇದಾಗಲಿ. ಎಲ್ಲ ಸಹಕರಿಸ್ತಾರೆ, ಕ್ಯೂನಲ್ಲಿ ಬಂದು ನಿಂತ್ಕೊಳ್ತಾರೆ. ಅವ್ರಿಗೂ ಒಂದು ಮಾತು ಹೇಳ್ಬಿಡ್ತೀವಿ, ಒಬ್ಬರೊಬ್ಬರ ಕೊಡ್ತಾರೆ. ದಯಮಾಡಿ ರೆಕಾರ್ಡಿಂಗ್ಸಲ್ಲಿ ಆಯಿತು, ಹಾಗೆ ಮಾಡಿ. ನೀವು ಏನು ಪ್ರೊಸೀಜರ್ ಆದರೂ ಮಾಡ್ಕೊಳ್ಳಿ. ನಮ್ಮ ಪೊಲೀಸ್ ಸಹೋದರರು ಅವರು ಎಲ್ಲ ಮಾಡ್ತಾ ಬಂದಿರ್ತಾನೆ. ನಮ್ಮ ಮಕ್ಕಳೇ ತಾನೇ ಪೊಲೀಸ್ ಇಲಾಖೆಗೆ ಹೋಗಿ ಕೆಲಸ ಮಾಡಲ್ಲ, ಅವರೇ ನಮ್ಮ ಶತ್ರುಗಳೇನೂ ಅಲ್ಲ. ಅವ್ರು ಸರ್ವೆ ನಂಬರ್ ಕರೀತಾರೆ, ಆ ಸರ್ವೆ ನಂಬರ್ ನೋಡಿ ಬರ್ತಾರೆ, ನಿಮ್ಗೆ ಕೊಡ್ತಾರೆ. ಆ ಥರ ಒಳ್ಳೇದಾಗಲಿ. ನಮ್ಮ ಮಾಜಿ ಸಚಿವ ಒಂದು ಮಾತನ್ನು ಹೇಳಿದ್ದಾರೆ, ಸರ್ಕಾರಿ ಭೂಮಿ ಇದೆ ಇಲ್ಲಿ, ಅಲ್ಲಿ ಬೇಕಾದರೆ ಮಾಡಲಿ, ಇದನ್ನು ಕೊಡುವುದಿಲ್ಲ ನಮ್ಮ ರೈತರು ಅಂತ ಹೇಳಿದ್ರು. ಇದಕ್ಕೆ ನಾವು ಚಿಕ್ಕನಾಗಿದ್ದೀವಿ. ಸರ್ಕಾರಿ ಭೂಮಿಯಲ್ಲಿ ಮಾಡಬೇಕಾದ್ರೂ ಕೂಡ ವಿದೇಶಿ ಬಂಡವಾಳಗಾರರಿಗೆ ಇಲ್ಲಿ ಅವಕಾಶ ಇಲ್ಲ. ಅವ್ರ ತೀರ್ಮಾನ ಸರ್ಕಾರಕ್ಕೆ ತಮ್ಮ ಕಡೆಯಿಂದ ಮಾಧ್ಯಮಗಳ ಮುಖಾಂತರ ಹೋಗ್ಲಿ ಅಂತ. ಇಲ್ಲಿ ದಯಮಾಡಿ ಎಲ್ಲ ಈ ಎದುರೂರು ಭಾಗದ 1044 ಎಕರೆ ಭೂಮಿಯನ್ನು ಸರ್ಕಾರಕ್ಕೆ ಸ್ವಾಧೀನ ಮಾಡಿಕೊಂಡು ಕೈಗಾರಿಕೆಗಳ ಅಭಿವೃದ್ಧಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಏನು ಪ್ರಕಟಣೆ ಹೊರಡಿಸಿ